ನಮ್ಮ ಎಜುಕೇಷನ್ ಸಿಸ್ಟಮ್ ಏನಾಗಿದೆ ಅಂದರೆ ಅಕ್ಬರ್ ಯಾವಾಗ ಬಂದ, ಬೀರ್ಬಲ್ ಯಾವಾಗ ಹೋದ, ಎಷ್ಟು ಜನ ಹೆಂಡತಿರಿದ್ರು, ಎಷ್ಟು ಜನ ಮಕ್ಕಳಾದರು, ಏನ್ ಫೀಡ್ ಇದೇ ಆಗೋಗ್ಬಿಟ್ಟಿದೆ ನಮಗೆ ಅಲ್ವಾ. ಏನೂ ಗೊತ್ತಿಲ್ಲ ನಮ್ಮ ಹುಡುಗರಿಗೆ. ಹಾಗಿದ್ರೆ ದೇವರೆಲ್ಲಿದ್ದಾನೆ? ದೇವರು ಎಲ್ಲೂ ಇಲ್ಲ, ನಮ್ಮ ಒಳಗಡೆನೇ ಇದ್ದಾನೆ. ಯಾವ ಧರ್ಮದಲ್ಲೂ ಬೇರೆಯವರನ್ನು ನೀವು ಕೊಲೆ ಮಾಡಿ ಅಂತ ಹೇಳಲ್ಲ. ಯಾವುದೇ ಧರ್ಮ ತಗೊಂಡ್ರು ಆ ಧರ್ಮದಲ್ಲಿ ಒಳ್ಳೆಯ ವಿಷಯಗಳನ್ನ ಯಾವುದಿದೆ ಅದನ್ನು ನಾವು ಪರಿಪಾಲನೆ ಮಾಡಬೇಕು. ನಮ್ಮ ಪ್ರಯತ್ನ ನಾವು ಮಾಡೋದು ನಮ್ಮ ಧರ್ಮ. ಅದು ನಮಗೆ ಫಲ ಸಿಕ್ಕುತ್ತೋ ಇಲ್ವೋ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ದೈವಾಧೀನ. ಫುಲ್ ವರ್ಕ್ಸ್ ಸ್ವಾಮಿ ವಿವೇಕಾನಂದ ಅಂತ ರಾಮಕೃಷ್ಣ ಆಶ್ರಮದ ಪಬ್ಲಿಷ್ ಮಾಡಿದ್ದಾರೆ. 10-12 ವಾಲ್ಯೂಮ್ ಇದೆ, ಓದ್ಬೋದು. ಅಂದರೆ ನಮಗೇನಾಗಿದೆ, ನಮ್ಮ ಪಠ್ಯಕ್ರಮದಲ್ಲಿ ಇದೇನೂ ಇಲ್ಲವೇ ಇಲ್ಲ. ಕೆಲವು ಸತಿ ಶಂಕರಾಚಾರ್ಯರು ಅಂದ ತಕ್ಷಣವೇ ಕೆಲವು ಸತಿ ಇದು ಬರೀ ಬ್ರಾಹ್ಮಣರಿಗೆ ಅನ್ನೋ ಒಂದು ಕಲ್ಪನೆ ಇರಬಹುದಾ ಸಮಾಜದಲ್ಲಿ? ಇವ ನೋಡಿ, ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಹೇಳಿದ ಮೇಲೆ ನೀನು ಚಂಡಾಳ, ನೀನು ಬೇರೆ ಜಾತಿಯವನು ಅಥವಾ ನೀನು ಬೇರೆ ಧರ್ಮದವನು ಅಂತ ಹೇಳಕ್ಕೆ ಸಾಧ್ಯನಾ? ಎಲ್ಲರೂ ಒಂದೇ ಅಂತ ಹೇಳಿದ್ದಾರೆ ಅವರು. ಅಂದರೆ ನಾವೆಲ್ಲ ನೋಡಿದ ಕಾಲಕ್ಕೆ ಅವರು ಬರೀ ಶಕ್ತಿ ಇದೆ, ಅವ್ರು ಹಿಂಗಂದರೆ ವಿಭೂತಿ ಬರುತ್ತೆ, ಆರೆಂಜ್ ಬಟ್ಟೆ, ಮತ್ತು ಅವರು ಗುಂಗುರು ಕೂದಲು, ಇಷ್ಟೇ ನಮ್ಮಂಥವ್ರಿಗೆ ಗೊತ್ತಿರೋದು. ಬಟ್ ನೀವು ನೋಡಿದ ಬಾಬಾ ಹೇಗೆ? ಅವರ ಒಂದು ಕ್ಯಾರೆಕ್ಟರ್ ಹೇಳಬೇಕು ಅಂತ ಹೇಳಿದ್ರೆ ಅದು ಸುಮಾರು ಒಂದು ದಿವಸ ಆದರೂ ಸಾಕಾಗಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.